10 ದಿನಗಳ ಹಿಂದೆ ಅನಾಮಿಕ 13 ಸ್ಪಾಟ್ಗಳನ್ನು ತೋರಿಸಿದ್ದ. 13 ಸ್ಪಾಟ್ಗಳ ಪೈಕಿ 12 ಸ್ಪಾಟ್ಗಳ ಉತ್ಖನನ ಕಾರ್ಯ ಈಗ ಆಲ್ರೆಡಿ ಕಂಪ್ಲೀಟ್ ಆಗಿದೆ. 13ನೇ ಸ್ಪಾಟ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರು ಕೂಡ ಇಷ್ಟೊಂದು ತಡ ಯಾಕೆ ಮಾಡಲಾಗ್ತಾ ಇದೆ? 10ನೇ ದಿನವೂ ಕೂಡ 13ನೇ ಸ್ಪಾಟ್ನ ಉತ್ಖನನ ಕಾರ್ಯ ಯಾಕಾಗಲಿಲ್ಲ? ಅನಾಮಿಕನೇ ಏನಾದರೂ ಆ ಒಂದು 13ನೇ ಸ್ಪಾಟ್ನ ಉತ್ಖನನ ಕಾರ್ಯ ಬೇಡ ಅಂತ ಹೇಳಿದ್ನ, ಅಥವಾ SIT ಇದರ ಹಿಂದೆ ಏನಾದರೂ ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ಯಾ? ವಿಳಂಬ ಮಾಡ್ತಾ ಮಾಡ್ತಾ ಆ ಒಂದು ಸ್ಪಾಟ್ನ ಕುತೂಹಲ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. SITಯ ಕಾರ್ಯಾಚರಣೆ ಎಲ್ಲ ಅನಾಮಿಕ ದೂರುದಾರ ಹೇಳಿದಂತೆಯೇ ನಡೀತಾಗಿದೆ. ಆತ ತೋರಿಸಿದ ಜಾಗವನ್ನ ಆ ವ್ಯಕ್ತಿಯ ಸಮ್ಮುಖದಲ್ಲೇ ಆಡಿಯೋ ರೆಕಾರ್ಡ್ ಮಾಡಿಕೊಂಡೇ ಕಾರ್ಯಾಚರಣೆ ಮಾಡಲಾಗ್ತಾಗಿದೆ. ಈಗಾಗಲೇ 14 ಸ್ಥಳಗಳನ್ನ ಉತ್ಖನನ ಮಾಡಲಾಗಿದೆ. 1ರಿಂದ 12 ಹಾಗೆ 14ರಿಂದ 15ನೇ ಸ್ಥಳಗಳನ್ನು ಶೋಧ ಮಾಡಲಾಗಿದೆ. ಇದರ ನಡುವೆ ಸ್ಪಾಟ್ ನಂಬರ್ 13ಅನ್ನ ಮಾತ್ರ ಅಗೆಯದೆ ಹಾಗೆ ಬಿಡಲಾಗಿದ್ದು SIT ನಡೆ ಈಗ ತೀವ್ರ ಕುತೂಹಲ ಕೆರಳಿಸಿದೆ. 10 ದಿನಗಳು ಕಳೆದರೂ 13ನೇ ಸ್ಥಳಕ್ಕೆ ಹೋಗಿಲ್ಲ SIT. 8 ಶವಾಗಿದೆ ಎಂದಿದ್ದ ಸ್ಥಳವನ್ನ ಅಗೆಯದೆ ಬಿಟ್ಟಿರೋದು ಯಾಕೆ? GPR ತಂತ್ರಜ್ಞಾನದ ಮೂಲಕವೇ ಸ್ಪಾಟ್ 13 ಉತ್ಖನನ ಆಗಲಿದ್ಯಾ? ಸ್ಪಾಟ್ ನಂಬರ್ 13ರ ಉತ್ಖನನ ಅದ್ಯಾಕೋ ಕಗ್ಗಂಟಾಗಿಯೇ ಹೋಗ್ತಾಗಿದೆ. 11, 12ನೇ ಸ್ಥಳಗಳನ್ನ ಅಗೆದಾಗಲೇ ಪಾಯಿಂಟ್ 13ಅನ್ನು ಅಗೆಯಬಹುದಿತ್ತು. 8ನೇ ದಿನ ಅಂದರೆ ಬುಧವಾರದ ಕಾರ್ಯಾಚರಣೆಯಲ್ಲೇ 13ನೇ ಸ್ಪಾಟ್ನ ಉತ್ಖನನ ಫಿಕ್ಸ್ ಅಂತ ಹೇಳಲಾಗಿತ್ತು. ಮೊದಲು ಅಲ್ಲಿಯೇ ಉತ್ಖನನಕ್ಕೆ ಸಿದ್ಧತೆ ಮಾಡಲಾಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಪ್ಲಾನ್ ಚೇಂಜ್ ಮಾಡಿ ಬಂಗ್ಲೆ ಗುಡ್ಡಕ್ಕೆ ಹೋಗಿ ಹೊಸ ಜಾಗವನ್ನ ಅಗೆದು ನೋಡಲಾಯಿತು. 14ನೇ ಸ್ಥಳದ ಉತ್ಖನನ ಮಧ್ಯಾಹ್ನದ ವೇಳೆಗೆ ಮುಗಿದಿತ್ತು. ಇನ್ನು 13ನೇ ಸ್ಥಳಕ್ಕೆ ಬರ್ತಾರೆ ಅಂದುಕೊಳ್ಳೋವಾಗ್ಲೇ SIT ಅಧಿಕಾರಿಗಳು ಸೀದಾ ಕಚೇರಿಗೆ ಹೋಗಿದ್ರು. 9ನೇ ದಿನ ಗುರುವಾರ 13ರ ಗುಟ್ಟು ರಟ್ಟಾಗೋದು ಫಿಕ್ಸ್. ಅದರಲ್ಲಿ ಬೇರೆ ಮಾತೇ ಇಲ್ಲ ಅಂತ ಹೇಳಲಾಗಿತ್ತು. ಆದರೆ 9ನೇ ದಿನ ಶೋಧ ಕಾರ್ಯಾಚರಣೆಯೇ ನಡೆಯಲಿಲ್ಲ. 10ನೇ ದಿನ ಬೇರಾವ ಸ್ಥಳವೂ ಬಾಕಿ ಇಲ್ಲ. ಹಾಗಾಗಿ ಸ್ಪಾಟ್ ನಂಬರ್ 13ಕ್ಕೆ SIT ಗಾಡಿ ಹೋಗಲಿದೆ ಅಂತ ಅಂದುಕೊಳ್ಳೋವಾಗ್ಲೇ ಅನಾಮಿಕ ಬೇರೆ ಒಂದು ಜಾಗವನ್ನ ತೋರಿಸಿದ್ದಾನೆ. ಆ ಮೂಲಕ 13ರ ರಹಸ್ಯ ಹಾಗೆ ಉಳಿದುಕೊಂಡಿದೆ. ಅದರ ಬಗ್ಗೆ ಕುತೂಹಲ ಇನ್ನೂ ಹೆಚ್ಚಾಗತೊಡಗಿದೆ. ಅನಾಮಿಕ ದೂರುದಾರ ತೋರಿಸಿದ ಯಾವ ಸ್ಥಳದಲ್ಲೂ ಮೂಳೆಗಳು ಸಿಗದೆ ಹೋಗಿದ್ರೆ, ಬಂಗ್ಲೆ ಗುಡ್ಡದಲ್ಲಿ ಮಾನವನ ಕಳೆಬರಹ ಪತ್ತೆಯಾಗದೇ ಇದ್ದಿದ್ರೆ ಯಾರೂ ಸಹ ಆ 13ನೇ ಸ್ಥಳದ ಬಗ್ಗೆ ತಲೆ ಕೆಡಿಸ್ಕೊಳ್ತಾಗಿರ್ಲಿಲ್ಲ. ಅದು ಖಾಲಿಯಾಗಿರುತ್ತೆ ಅಂತ ಸುಮ್ಮನೆ ಆಗಿರೋರು. ಆದರೆ ಅನಾಮಿಕ ತೋರಿಸಿದ ಸ್ಪಾಟ್ ನಂಬರ್ 6ರಲ್ಲಿ ಮೂಳೆಗಳು ಪತ್ತೆಯಾಗಿದ್ವು. ಹಾಗಾಗಿ ಅನಾಮಿಕ ಹೇಳಿದ್ದನ್ನ ನಿರ್ಲಕ್ಷ್ಯ ಮಾಡುವಂತೇ ಇಲ್ಲ. 13ನೇ ಸ್ಥಳವನ್ನ ಉತ್ಖನನ ಮಾಡದೆ ಬಿಡುವಂತೇ ಇಲ್ಲ. ಅದಕ್ಕೆ ಈಗ ಎಲ್ಲರೂ ಸ್ಪಾಟ್ ನಂಬರ್ 13ರ ಕಡೆಗೆ ನೋಡುವಂತೆ ಆಗಿದೆ. ಎಸ್, ಅನಾಮಿಕ ತೋರಿಸಿದ ಸ್ಥಳಗಳ ಪೈಕಿ ಈಗ ಉಳಿದುಕೊಂಡಿರೋ ಸ್ಥಳ ಒಂದೇ ಒಂದು. ಆದರೆ ಅದರ ಉತ್ಖನನ ವಿಳಂಬ ಆಗ್ತಾಗಿದೆ. ಆ ರೀತಿ ವಿಳಂಬ ಆಗೋದಕ್ಕೆ ದೂರುದಾರನು ಕಾರಣ ಅಂತ ಹೇಳಲಾಗ್ತಾಗಿದೆ. ದೂರುದಾರ ತೋರಿಸಿದ ಬಹುತೇಕ ಸ್ಥಳಗಳು ಖಾಲಿ ಇವೆ. ಎಲ್ಲೂ ಕಳೆಬರಹ ಸಿಗ್ತಾಗಿಲ್ಲ. ಇದರಿಂದ ದೂರುದಾರರ ವಿರುದ್ಧವೇ ಕೆಲವರು ಆರೋಪಗಳನ್ನ ಮಾಡ್ತಾಗಿದ್ದಾರೆ. ದೂರುದಾರ ಸುಳ್ಳು ಹೇಳಿ ಅಪಪ್ರಚಾರ ಮಾಡ್ತಾಗಿದ್ದಾನೆ ಅಂತ ಕೆಲವರು ಆರೋಪಗಳನ್ನ ಮಾಡ್ತಾಗಿದ್ದಾರೆ. ಆದರೆ ದೂರುದಾರ ಮಾತ್ರ ನಾನು ತೋರಿಸಿದ ಅಷ್ಟು ಜಾಗಗಳಲ್ಲಿ ಕಳೆಬರಹ ಆಗಿದೆ, ನೀವೇ ಸರಿಯಾಗಿ ಹುಡುಕಿಲ್ಲ ಅಂತ SIT ಮುಂದೆ ಹೇಳ್ತಾಗಿದ್ದಾನೆ. ಇದರ ನಡುವೆಯೇ ದೂರುದಾರನ ಪರ ವಕೀಲರು 13ನೇ ಸ್ಥಳವನ್ನ GPR ಸಹಾಯದಿಂದ ಉತ್ಖನನ ಮಾಡಬೇಕು ಅಂತ ಒತ್ತಾಯಿಸಿದ್ದಾರಂತೆ. ಅದಕ್ಕೆ ಈಗ 13ನೇ ಸ್ಥಳದ ಉತ್ಖನನ ವಿಳಂಬ ಆಗ್ತಾಗಿದೆ. GPR ಅಂದರೆ ಗ್ರೌಂಡ್ ಪೆನಿಟ್ರೇಟಿಂಗ್ ರೇಡಾರ್. ಧರ್ಮಸ್ಥಳ ಕಳೆಬರಹಕ್ಕಾಗಿ ಉತ್ಖನನ ನಡೆಯುತ್ತಿರುವ ವೇಳೆಯಲ್ಲೇ ಗ್ರೌಂಡ್ ಪೆನಿಟ್ರೇಟಿಂಗ್ ರೇಡಾರ್ ಯಂತ್ರದ ಚರ್ಚೆ ಜೋರಾಗಿ ನಡೆಯುತ್ತಿದೆ. ಉತ್ಖನನ ನಡೆಯುತ್ತಿರುವ ಜಾಗ ಅಸಮತೋಲನದಿಂದ ಕೂಡಿದೆ. ದಟ್ಟ ಕಾಡು, ಬೆಟ್ಟ ಗುಡ್ಡ, ಕಲ್ಲು ಮಣ್ಣು, ಹಳ್ಳ ಕೊಳ್ಳವುಳ್ಳ ಭೂಪ್ರದೇಶ. ಎಂಥ ದುರ್ಗಮ ಮತ್ತು ದುಸ್ತರ ಸ್ಥಳದಲ್ಲಿ ಅಗೆಯೋದು, ಶೋಧಿಸೋದು ಬಹಳ ಕಷ್ಟಕರ. GPR ತಂತ್ರಜ್ಞಾನ ಅಳವಡಿಸಿಕೊಂಡರೆ ಅದು ಕಳೆಬರಹಗಳನ್ನ ಪತ್ತೆ ಹಚ್ಚಲಿದೆ. ಈ ಯಂತ್ರ ಭೂಮಿಯನ್ನು ಅಗೆಯಲ್ಲ, ಬಗೆಯಲ್ಲ, ಕಿಂಚಿತ್ ಹಾನಿ ಮಾಡಲ್ಲ. ರೇಡಾರ್ ಸಂಕೇತಗಳ ಮೂಲಕ ಭೂಗರ್ಭದಲ್ಲಿ ಏನಿದೆ ಅನ್ನೋದನ್ನ ಗುರುತಿಸುತ್ತದೆ ಮತ್ತು ಪತ್ತೆ ಹಚ್ಚುತ್ತದೆ. ಯಂತ್ರದಲ್ಲಿರುವ ಸ್ಕ್ರೀನ್ ಮೂಲಕ ನೆಲದೊಳಗೆ ಇರುವ ವಸ್ತುಗಳು ಗೋಚರವಾಗುತ್ತವೆ. ಒಂದು ವೇಳೆ ಅಲ್ಲಿ ಕಳೆಬರಹ, ಅಸ್ಥಿ ಪಂಜರ ಅಥವಾ ಮೂಳೆಗಳ ಚೂರುಗಳು ಇದ್ದಲ್ಲಿ ಅದನ್ನ ಸುಲಭವಾಗಿ ಗುರುತಿಸಬಹುದು.
ಎಲೆಕ್ಟ್ರೋಮ್ಯಾಗ್ನೆಟಿಕ್ ತರಂಗಗಳ ಮೂಲಕ ಇದು ಕಾರ್ಯನಿರ್ವಹಿಸುತ್ತಂತೆ. 15 ಮೀಟರ್ ಆಳದವರೆಗೆ ಈ ತರಂಗಗಳು ಸಾಗಬಲ್ಲವು ಮತ್ತು ಅಲ್ಲಿರುವ ವಸ್ತುಗಳನ್ನ ಗ್ರಹಿಸಬಲ್ಲವು ಅಂತ ಹೇಳಲಾಗ್ತಾಗಿದೆ. ಅದೇ ಕಾರಣಕ್ಕೆ ಜಿಪಿಆರ್ ಬಳಸಿ ಉತ್ಖನನ ನಡೆಸಿ, ಅದು ಇಲ್ಲದೆ 13ನೇ ಸ್ಥಳದ ಉತ್ಖನನ ಬೇಡ ಅಂತ ದೂರುದಾರನ ಪರ ವಕೀಲರು ಎಸ್ಐಟಿ ಮುಂದೆ ಬೇಡಿಕೆ ಇಟ್ಟಿದ್ದಾರಂತೆ. ಸ್ಪಾಟ್ ನಂಬರ್ 13 ರಸ್ತೆ ಬದಿ ಇರೋ ಸ್ಥಳ. ಇಲ್ಲಿ ಸುಮಾರು 15 ವರ್ಷಗಳ ಹಿಂದೆ ಅನಾಮಿಕ ಶವಗಳನ್ನ ಹೂತಿದ್ದಾಗಿ ಹೇಳ್ತಾಗಿದ್ದಾನೆ. ಆದರೆ ಕಳೆದ 15 ವರ್ಷಗಳಲ್ಲಿ ಇಲ್ಲಿ 5-6 ಬಾರಿ ರಸ್ತೆ ಅಭಿವೃದ್ಧಿ ಮಾಡಲಾಗಿದ್ಯಂತೆ. 100 ಲೋಡ್ಗಳ ಮಣ್ಣನ್ನ ರಸ್ತೆ ಬದಿ ಹಾಕಲಾಗಿದ್ಯಂತೆ. ಹಾಗಾಗಿ ಶವಗಳನ್ನ ಹೂತಿರೋ ಪ್ರದೇಶ ಸಾಕಷ್ಟು ಎತ್ತರಕ್ಕೆ ಏರಿದೆ. 10 ಅಡಿಗಳಷ್ಟಾದ್ರೂ ಮಣ್ಣು ಮೇಲಕ್ಕೆ ಹೋಗಿದೆ. ಹಾಗಾಗಿ ಅಲ್ಲಿ 5-6 ಅಡಿ ಅಗೆದು ನೋಡಿದ್ರೆ ಶವಗಳು ಸಿಗೋದಿಲ್ಲ. ಅಲ್ಲಿ ಜಿಪಿಆರ್ ಬಳಸಿಯೇ ಶೋಧ ಮಾಡಬೇಕು ಅಂತ ದೂರುದಾರನು ಒತ್ತಾಯಿಸಿದ್ದಾನಂತೆ. ಅದಕ್ಕೆ ಈಗ 13ನೇ ಸ್ಥಳವನ್ನ ಜಿಪಿಆರ್ ತಂತ್ರಜ್ಞಾನ ಸಹಾಯದಿಂದಲೇ ಉತ್ಖನನ ಮಾಡಲು ತೀರ್ಮಾನಿಸಲಾಗಿದೆ. ಅಷ್ಟೇ ಅಲ್ಲ, ಸ್ಪಾಟ್ ನಂಬರ್ 13ರಲ್ಲಿ ಉತ್ಖನನಕ್ಕೆ ಹಲವು ತೊಡಕುಗಳು ಇವೆಯಂತೆ. ಅದು ಅತ್ಯಂತ ಸೂಕ್ಷ್ಮ ಸ್ಥಳವಾಗಿದ್ದು, ಇದರ ಸಮೀಪವೇ ಕಿಂಡಿ ಅಣೆಕಟ್ಟು, ವಿದ್ಯುತ್ ಪರಿವರ್ತಕ ಲೈನ್ ಇದ್ದು ಇಲ್ಲಿ ಶೋಧ ಕಾರ್ಯ ಕ್ಲಿಷ್ಟಕರವಾಗಿದೆ. ಇದುವರೆಗೂ ಈ ಸ್ಥಳದಲ್ಲಿ ಶೋಧ ಕಾರ್ಯಕ್ಕೆ ಯಾವುದೇ ಪೂರ್ವ ತಯಾರಿಗಳನ್ನ ನಡೆಸಲಾಗಿಲ್ಲ. ಇಲ್ಲಿ ಸರಿಯಾದ ಸಿದ್ಧತೆ ಮಾಡಿಕೊಂಡ ನಂತರವೇ ಉತ್ಖನನ ನಡೆಯಬಹುದು ಅಂತ ಹೇಳಲಾಗ್ತಾಗಿದೆ. ಈ ಎಲ್ಲ ಕಾರಣಗಳಿಂದ ಗುರುವಾರ ಶುಕ್ರವಾರ 13ನೇ ಸ್ಥಳವನ್ನ ಉತ್ಖನನ ಮಾಡಿಲ್ಲ. 13ನೇ ಸ್ಥಳದ ಉತ್ಖನನಕ್ಕೆ ಜಿಪಿಆರ್ ಬಳಸುವ ಬಗ್ಗೆಯೇ ಚರ್ಚೆ ಮಾಡಲಾಗಿದ್ಯಂತೆ. ಜಿಪಿಆರ್ ಸಿಗೋ ಸಾಧ್ಯತೆಯನ್ನ ನೋಡಿಕೊಂಡು 13ನೇ ಸ್ಥಳದ ಉತ್ಖನನ ಮಾಡಲು ತೀರ್ಮಾನಿಸಲಾಗಿದ್ಯಂತೆ. ಬೆಂಗಳೂರಿನಲ್ಲಿ ಈಗಾಗಲೇ ಜಿಪಿಆರ್ ಪರಿಕರವನ್ನ ಬಾಡಿಗೆಗೆ ಪಡೆಯಲು ಮಾತುಕತೆ ನಡೆದಿದ್ದು, ಅದು ಬಂದ ನಂತರ 13ನೇ ಸ್ಪಾಟ್ನಲ್ಲಿ ಶೋಧ ನಡೆಯಲಿದೆ ಅಂತ ಹೇಳಲಾಗ್ತಾಗಿದೆ. ಇನ್ನು ಈ ಪರಿಕರಕ್ಕೆ ಲಕ್ಷಗಳ ಲೆಕ್ಕದಲ್ಲಿ ವೆಚ್ಚ ಆಗಲಿದ್ದು, ದಿನವೊಂದಕ್ಕೆ ಸುಮಾರು 20 ಲಕ್ಷ ಕೊಡಬೇಕಾಗಬಹುದು ಅಂತ ಹೇಳಲಾಗ್ತಾಗಿದೆ. ಒಂದು ವೇಳೆ ಜಿಪಿಆರ್ನಿಂದ 13ನೇ ಸ್ಥಳದಲ್ಲಿ ಕಳೆ ಬರಹ ಪತ್ತೆಯಾದ್ರೆ ಮತ್ತೆ ಎಲ್ಲ ಸ್ಥಳಗಳಲ್ಲೂ ಜಿಪಿಆರ್ ಮೂಲಕ ಪರಿಶೀಲನೆ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾಗಿದೆ. ಅಷ್ಟೇ ಅಲ್ಲದೆ ಅನಾಮಿಕ ತೋರಿಸಿರೋ ಬೇರೆ ಸ್ಥಳಗಳನ್ನು ಜಿಪಿಆರ್ ಸಹಾಯದಿಂದಲೇ ಪರಿಶೀಲನೆ ಮಾಡೋ ಸಾಧ್ಯತೆ ಇದೆ. ಸದ್ಯ ಧರ್ಮಸ್ಥಳದಲ್ಲಿ ಗಲಾಟೆ, ದೂರುದಾರನ ಜಿಪಿಆರ್ ಬೇಡಿಕೆ, ಹೊಸ ಸ್ಥಳಗಳ ಶೋಧದಿಂದ 13ನೇ ಸ್ಥಳದ ಉತ್ಖನನ ಮುಂದೂಡಲಾಗಿದ್ದು, 13ರ ಗುಟ್ಟು ಸದ್ಯಕ್ಕೆ ಗೊಟ್ಟಾಗೇ ಉಳಿದಿದೆ.